ಹಾಯ್ ನಮಸ್ಕಾರ. ಇವತ್ತೊಂದು ಸೂಪರ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಆ ಟಾಪಿಕ್ ಏನಂತ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಒಂದು ನಿಮ್ಮ ಅಮೂಲ್ಯವಾದ 5 ನಿಮಿಷ ಸಮಯವನ್ನು ಕೊಟ್ಟು ನೋಡಿ. ಖಂಡಿತ ಆ ಟಾಪಿಕ್ ನಿಮಗೆ ಇಷ್ಟ ಆಗುತ್ತೆ. ಮನುಷ್ಯನಲ್ಲಿರುವಂಥ ಅಸೂಯೆ ಏನಪ್ಪ ಅಂತಂದರೆ ಹೊಟ್ಟೆ ಕಿಚ್ಚು ಇವೆಲ್ಲವೂ ಕೂಡ ಯಾವುದು ಕೂಡ ಲೆಕ್ಕಕ್ಕೆ ಬರೋದೇ ಇಲ್ಲ. ಖಂಡಿತ ಈ ಒಂದು ವಿಡಿಯೋನ ನೋಡಿ ಮನುಷ್ಯನ ಬದಲಾವಣೆಗೆ ದಾರಿ ಮಾಡಿಕೊಡುವಂಥ 5 ನಿಮಿಷದ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಶಸ್ಸು ಒಂದು ದಿನದಲ್ಲಿ ಬರುವಂಥದ್ದಲ್ಲ ಅನ್ನೋ ಒಂದು ಟಾಪಿಕ್ ಮೇಲೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಹೌದು, ಯಶಸ್ಸು ಅನ್ನೋದು ಒಂದು ದಿನದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬಂತು ಅಂದರೂ ಕೂಡ ಅದು ಬಂದು ಅದೃಷ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ಟಾಪಿಕ್ ನೀವೆಲ್ಲ ಒಂದು 4 ನಿಮಿಷ ಸಮಯವನ್ನು ಕೊಟ್ಟು ಕೇಳಿದರೆ ಜೀವನವನ್ನೇ ಬದಲಾಯಿಸುವಂಥ ಮೋಟಿವೇಶನ್ ಅಂತಲೇ ಹೇಳಬಹುದು. ಇಂದು ನಾನು ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತಿದ್ದೇನೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ವಿಯಾಗಲು ಬಯಸುತ್ತಾರೆ. ಹಾಗಂತ ಒಂದೇ ದಿನಕ್ಕೆ ಯಶಸ್ವಿಯಾಗಲು ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಆದರೆ ಯಶಸ್ಸು ಎನ್ನುವುದು ಒಂದು ರಾತ್ರಿಯಲ್ಲಿ ಸಿಗುವಂಥ ವಸ್ತು ಕೂಡ ಅಲ್ಲ. ಯಶಸ್ಸು ಅಂತಕ್ಕಂಥದ್ದು ಒಂದೇ ರಾತ್ರಿಯಲ್ಲಿ ಸಿಗಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದರೆ ಯಶಸ್ಸು ಅನ್ನೋದು ಹೇಗೆ ಬರುತ್ತೆ? ಏನು ಮಾಡಬೇಕು? ಒಂದಿನದ ವಸ್ತು ಅಲ್ಲ ಅಂತ ಹೇಳಿದ್ರಿ ನೀವು. ಹಾಗಾದರೆ ಅದು ಏನು ಅಂತ ಕೇಳ್ಬೋದು ನೀವು ನನ್ನ. ಅದು ನಿರಂತರ ಪರಿಶ್ರಮ ಬೇಕು, ತಾಳ್ಮೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಅಂದರೆ ಆ ಒಂದು ಕೆಲಸದ ಬಗ್ಗೆ ನಮಗೆ ತಾಳ್ಮೆ ಇರಬೇಕು, ಭರವಸೆ ಇರಬೇಕು, ನಂಬಿಕೆ ಇರಬೇಕು. ಮೇಯ್ನಾಗಿ ಆತ್ಮವಿಶ್ವಾಸ ಅನ್ನೋದು ನಮ್ಮ ಬಳಿ ಇರಲೇಬೇಕು. ಅಂದಾಗ ಮಾತ್ರ ಯಶಸ್ಸು ಅನ್ನೋದು ನಾವು ಕಾಣಲಿಕ್ಕೆ ಸಾಧ್ಯ. ಆತ್ಮವಿಶ್ವಾಸ ಇಲ್ಲದೆ ಏನನ್ನೂ ಕೂಡ ಮಾಡಲು ಸಾಧ್ಯವಿಲ್ಲ. ಆತ್ಮವಿಶ್ವಾಸ ಇಲ್ಲದೆ ಮಾಡಿದ್ವಿ ಅಂತ ಅಂದರೆ ಏನಾಗ್ತದ ಅಂತಂದ್ರೆ ಅದು ನಾವು ಏನಂತಂದರೆ ಅನೇಕ ಬಾರಿ ವಿಫಲವಾದಾಗ ನಿರಾಶೆ ಆಗ್ತದ. ಆದರೆ ನೆನಪಿರಲಿ, ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಸಾಗುವ ಒಂದು ಪಾಠ. ಈಗ ನಾವೇನಾದರೂ ವಿಫಲರಾಗಿದ್ದೀವಿ, ಒಂದು ಕೆಲಸ ಮಾಡ್ತಿದ್ದೀವಿ, ಆ ಕೆಲಸದಲ್ಲಿ ನಾವು ಹೋಗ್ಬಿಟ್ಟಿದ್ದೀವಿ. ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತಿದ್ದೀನಿ, ಸೋತಿದ್ದೀವಿ ಆದರೆ ಏನಾಗಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಒಂದು ಕೆಲಸದಲ್ಲಿ ನಾವು ಸೋತಿದ್ದೀವಿ ಅಂತ ಹೇಳ್ಬಿಟ್ಟು ಏನಂತಂದರೆ ಅದನ್ನೇ ಅಂತ್ಯ ಅಂತ ತಿಳ್ಕೊಬೇಡಿ. ಅದು ಯಶಸ್ಸಿನತ್ತ ಸಾಗುವ ಒಂದು ಪಾಠ ಮಾತ್ರ. ಪ್ರತಿಯೊಂದು ದೊಡ್ಡ ಸಾಧನೆಯಿಂದ ಹಲವಾರು ಸವಾಲುಗಳು ಮತ್ತು ಪ್ರಯತ್ನಗಳು ಇರ್ತವೆ. ನಾವೇನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅದರಿಂದ ಸಾಕಷ್ಟು ಪರಿಶ್ರಮ ಕೂಡ ಇರುತ್ತೆ. ಆ ಸೋಲಿನಿಂದ ಒಂದು ಗೆಲುವು ಕೂಡ ಇರುತ್ತೆ ಅಂತಕ್ಕಂಥದ್ದು. ನಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಬೇಕು. ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆಗಳನ್ನಿಡುತ್ತಾ ಮುಂದೆ ಸಾಗಬೇಕು. ಕೆಲವೊಮ್ಮೆ ಫಲಿತಾಂಶ ತಡವಾಗಿ ಬರಬಹುದು, ಆದರೆ ನಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ. ಖಂಡಿತ ನಾವು ಮಾಡೋ ಕೆಲಸ ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ. ಒಂದಲ್ಲ ಒಂದು ರೀತಿ ನಮ್ಮನ್ನು ರಕ್ಷಿಸುವಂಥದ್ದು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಆತ್ಮವಿಶ್ವಾಸವೇ ನಮ್ಮ ದೊಡ್ಡ ಶಕ್ತಿ. ನಮ್ಮ ಮೇಲೆ ನಂಬಿಕೆ ಇಟ್ಟರೆ ಯಾವುದೇ ಅಡೆತಡೆಯನ್ನು ಕೂಡ ದಾಟಬಹುದು. ಇತರರ ಯಶಸ್ಸನ್ನು ನೋಡಿ ಹೋಲಿಕೆ ಮಾಡಿಕೊಳ್ಳುವುದಕ್ಕಿಂತ ನಮ್ಮ ಬೆಳವಣಿಗೆಯ ಮೇಲೆ ಗಮನ ಹರಿಸುವುದು ಬಹಳ ಮುಖ್ಯ. ಏನಂದರೆ ಇನ್ನೊಂದು ಮನುಷ್ಯನಿಗೆ ಈ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಇರಲೇಬಾರ್ದು. ಅವ್ರು ಮುಂದೋಗ್ತಿದ್ದಾರೆ, ಅವ್ರು ಹಂಗಾಗ್ತಿದ್ದಾರೆ, ಹಿಂಗಾಗ್ತಿದ್ದಾರೆ, ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೇಬಾರ್ದು. ನಮ್ಮದೇನಿದೆ ನಾವು ಅದನ್ನು ನೋಡ್ಕೋಬೇಕು. ಇನ್ನು ಕೆಲವು ಬೆಳವಣಿಗೆ ಆಗೋರನ್ನ ನೋಡಿಬಿಟ್ಟು ನಾವು ಅವ್ರ ಥರ ಬೆಳಿಬೇಕು ಅನ್ನೋ ಮನಸ್ಸಿರಬೇಕು. ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋದು ಇರಬಾರ್ದು. ಏನಂತಂದರೆ ನಮ್ಮ ಬೆಳವಣಿಗೆಯ ಮೇಲೆ ಗಮನ ಹರಿಸುವುದು ನಮಗೆ ಮುಖ್ಯ ಆಗಿರ್ತದೆ. ಕೊನೆಗೆ ಯಶಸ್ಸಿನ ರಹಸ್ಯ ಅಂದ್ರೇನು? ಯಶಸ್ಸಿನ ರಹಸ್ಯ ಏನಪ್ಪ ಅಂದರೆ ಕನಸು ಕಾಣುವುದು, ಕಠಿಣ ಪರಿಶ್ರಮ ಮಾಡುವುದು, ಎಂದಿಗೂ ಕೈ ಬಿಡುವುದಿಲ್ಲ. ನೀವು ಇಂದು ಮಾಡುವ ಪ್ರಯತ್ನವೇ ನಿಮ್ಮ ನಾಳೆಯ ಯಶಸ್ಸನ್ನು ನಿರ್ಧರಿಸುತ್ತದೆ. ಹೌದು, ನೀವು ಒಂದು ಪವರ್ಫುಲ್ ವ್ಯಕ್ತಿ ಆಗಬೇಕು ಅಂತಂದರೆ ಸುಮ್ಮನೆ ಪವರ್ಫುಲ್ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು? ಕನಸು ಕಾಣಬೇಕು. ಕನಸು ಕಾಣೋದು ಅಂತಂದರೆ ನಿದ್ದೆ ಮಾಡ್ತಾ ಕನಸು ಕಾಣೋದಲ್ಲ. ಸೊ ಎದ್ದು ಕನಸು ಕಾಣಬೇಕು. ನಿದ್ದೆ ಮಾಡ್ತಾ ಕನಸು ಕಾಣಬೇಡಿ. ಎದ್ದು ಕನಸನ್ನು ಕಾಣಿ. ಯಾವ ರೀತಿ ಕನಸು ಕಾಣಬೇಕು ಅಂತಂದರೆ ನೋಡಿ, ನಾನೀಗ ಕನಸು ಕಂಡಿದ್ದೀನಿ ಅಂತಂದ್ರೆ ನನಗೆ ಆ ಕನಸನ್ನು ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಕಠಿಣ ಪರಿಶ್ರಮನೂ
ಪಡಬೇಕಾಗುತ್ತೆ. ಆಮೇಲೆ ಎಂದಿಗೂ ಕೂಡ ನಾನು ಈ ಕೆಲಸವನ್ನು ಕೈ ಬಿಡೋದಿಲ್ಲ ಅನ್ನೋ ಗಟ್ಟಿ ನಿರ್ಧಾರ ಇರಬೇಕು. ನೀವು ಇಂದು ಮಾಡುವ ಪ್ರಯತ್ನ ನಿಮ್ಮ ನಾಳೆಯ ಯಶಸ್ಸನ್ನು ನಿರ್ಧರಿಸ್ತದೆ ಅಂತಕ್ಕಂಥದ್ದು. ಸೊ ಯಾರೆಲ್ಲ ಇಲ್ಲಿಯವರೆಗೂ ತಾಳ್ಮೆಯಿಂದ ನಮ್ಮ ಚಾನಲನ್ನು ನೋಡಿದ್ದೀರಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.